ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂದರೆ ಇವತ್ತು ನಡೆದಂತಹ ಹಿಂದಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ 2025 ಅಪ್ಲೋಡ್ ಮಾಡಿಕೊಡುತ್ತಿದ್ದೇನೆ. ಜೊತೆಗೆ ಕೀ ಆನ್ಸರ್ ಕೂಡ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ 80 ಮಾರ್ಕ್ಸ್ ಹಿಂದಿ ಕ್ವೆಶ್ಚನ್ ಪೇಪರ್ ಸೆಕೆಂಡ್ ಇಯರ್ PUC ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಮೊದಲನೆಯ ಪ್ರಶ್ನೆ, ಸುಜನ್ ಕಿ ಪತ್ನಿ ಕಾ ನಾಮ್ ಕ್ಯಾ ಹೈ ಅಂತ ಇದೆ. ಕ್ವೆಶ್ಚನ್ ನಂಬರ್ 1 ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಆಯಿತಾ. ಕ್ವೆಶ್ಚನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಕ್ವೆಶ್ಚನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ಲಿಯರ್? Udasi, that is the right answer. Question number 4, right answer is option C is the right answer. Question number 5, पिताजी के अंतरंग मित्र का नाम क्या है? हाँ, क्वेश्चन नंबर 5 right answer is option A is the right answer. Question number 6, right answer is that is Pile, that is option C is the right answer. Question number 7, right answer is that is option D. ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಕೀ ಆನ್ಸರು ಅಂತ ಹೇಳಿದರೆ ಈಗ ಹೇಳ್ತಿರುವ ಆನ್ಸರ್ ತಪ್ಪಿದರೆ ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದಾಗಿದೆ. ಕ್ಲಿಯರ್? ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದರೆ. क्वेश्चन नंबर 8, दादाजी के अनुसार ಹೌದಲ್ವಾ, उनका परिवार किस पेड़ के समान है ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ಗದ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 9, ವ್ಯಕ್ತಿ ಕಿನ್ ಗುಣೋ ಸೆ ಬಡಾ ಹೋತಾ ಹೈ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬುದ್ಧಿ ಅವರ ಯೋಗ್ಯತಾ. ಆಯಿತಾ, ವ್ಯಕ್ತಿ ಇನ್ ಗುಣೋ ಸೆ ಬಡಾ ಹೋತಾ ಹೈ ಅಂತ. 10ನೆಯ ಪ್ರಶ್ನೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಪ್ರತಿಶೋಧ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ 10 ಅಂಕದ MCQಸ್ಗಳನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ಈಗ ನಾವು ಏನಂತೀರ ತಾವುಗಳು ಸೆಕೆಂಡ್ ಪಾರ್ಟಲ್ಲಿದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪಂಚಿ ಡ್ಯಾಶ್ ಪಿಂಜರೆ ಖಾಲಿ ಕಿಯಾ ಅಂತ ಇದೆ. ಪಂಚಿ, ಹಾಂ ಹೇಳಿ ನೋಡೋಣ. ನೇ ಅನ್ನುವಂಥದ್ದು ಸರಿಯಾದ ಉತ್ತರ. ಪಂಚಿ ನೇ ಪಿಂಜರಾ ಖಾಲಿ ಕಿಯಾ. ಕ್ವೆಶ್ಚನ್ ನಂಬರ್ 12, ಆಪ್ ಅಪ್ನೆ ಕಮ್ರೆ ಡ್ಯಾಶ್ ಜಾಯೆಂಗೆ, ಆಪ್ ಅಪ್ನೆ ಕಮ್ರೆ ಮೇ ಜಾಯೆಂಗೆ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಮೇ. ಕ್ವೆಶ್ಚನ್ ನಂಬರ್ 13, ಶ್ಯಾಮ್ ಕೈಂಚಿ ಡ್ಯಾಶ್ ಕಾಗಜ್ काटता है, श्याम कैंची से इज़ द राइट आंसर. कागज काटता है ಅಂತ. क्वेश्चन नंबर 14, देश डैश प्यार करना हमारा कर्तव्य है ಅಂತ ಇದೆ. ದೇಶ ಸೆ ಪ್ಯಾರ್ ಕರ್ನಾ ಹಮಾರಾ ಕರ್ತವ್ಯ ಹೈ ಅಂತ ಬರೀಬೇಕು. ಎರಡು ಕಡೆ ಇಲ್ಲಿ ಸೆ ಅಂತ ಬರುತ್ತೆ. ಕ್ವೆಶ್ಚನ್ ನಂಬರ್ 5, वे ಸಾಹಿತ್ಯ और दर्शन डैश विद्वान थे ಅಂತ ಇದೆ. ಹೌದಲ್ವಾ? ಕೆ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಬಹಳ ಈಸಿ ಕಂಡ್ರಪ್ಪ ಹಿಂದಿ. ಬನ್ನಿ ಈಗ ನಿನ್ನೆ ಲಿಖಿತ ಮುಹಾವರೋಂಕೋ ಅರ್ಥಕ್ಕೆ ಸಾಥ್ ಜೋಡ್ ಕರ್ ಲಿಖಿಯೇ ಅಂತ ಇದೆ. 16ನೆಯ ಪ್ರಶ್ನೆ 5 ಅಂಕಕ್ಕೆ ಇರುವಂಥದ್ದು. ಹಾತ್ ಪಾಮ್ ಫುಲ್ ಜಾನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವೆಶ್ಚನ್ ನಂಬರ್ 1ಗೆ 3 ಆಗಿರುತ್ತೆ. ಮರ್ ಜಾನ ಅನ್ನುವಂಥದ್ದು ಇದು ಕನ್ನಡದಲ್ಲಿ ಶಟ್ಕೊಂಡು ಹೋಗೋ ಅಂತ. ಆಯಿತಾ, ಮರ್ ಜಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಬಿ 16ನಲ್ಲಿ ಆಯಿತಾ, ಏನಿದು ಪಡನ ಕ್ವೆಶ್ಚನ್ ನಂಬರ್ ಬಿಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ದಟ್ ಈಸ್ ಡರ್ ಜಾನ ಇಸ್ ದ ರೈಟ್ ಆನ್ಸರ್. ಥಂಡಾ ಪಣ್ಣ ಅಂತ ಇದಲ್ವ, ಅದಕ್ಕೆ ಡರ್ ಜಾನ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 3, ಚಕ್ಕೆ ಚುಡಾನ ಅಂತ ಇದೆ. ಕ್ವೆಶ್ಚನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ. ದಟ್ ಈಸ್ ಬುರಿ ತರಹ ಸೆ ಹಾರ್ನಾ, ದಟ್ ಈಸ್ ದ ರೈಟ್ ಆನ್ಸರ್. ಆಂಖೆ ಖೋಲನಾ ಅಂತ ಇದೆ. ಹೌದಲ್ವ? ಅದಕ್ಕೆ ಸರಿಯಾದ ಉತ್ತರ ಬಂದು ಹೋಶ್ ಆನಾ ಇಸ್ ದ ರೈಟ್ ಆನ್ಸರ್. ಕಣ್ಣು ತೆರೆಯಿತು ಅಂತ ಹೇಳ್ತೀವಲ್ವ ಹಾಗೆ. ಲಾಸ್ಟ್ ಒನ್ ಟೋಪಿ ಉಛಾಲ್ನಾ ಅಂತ ಇದೆ.
ಕ್ವಶನ್ ನಂಬರ್ 1ಗೆ ಅಪಮಾನಿತ್ ಕರ್ನ ಅಂತ ಆಯಿತಾ, ಅಂದರೆ ಅವಮಾನವನ್ನು ಮಾಡುವಂಥದ್ದು ಅಂತ. ಇಲ್ಲಿಗೆ ನಿಮ್ಮ ಏನಂತೀರ ಪಾರ್ಟ್ ಎ ಕಂಪ್ಲೀಟಾಗಿ ಮುಗೀತು. ಆ ಪಾರ್ಟ್ ಎನ ನಾವು ಖಂಡ ಅಂತ ಕರಿತೀವಿ, ಖಂಡ ಆಯಿತಾ. ಈಗ ಪಾರ್ಟ್ ಬಿನಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ನಲಿಖಿತ ಪ್ರಶ್ನೋं में से किन्हीं दो प्रश्नों को उत्तर लिखिए ಅಂತ ಇದೆ ಆಯಿತಾ. ಕಿನಿ ದೋ ಅಂತ ಇದೆ ಅಂತ ಹೇಳಿದರೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್, ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್. ಬನ್ನಿ, ಇದಾದ ಮೇಲೆ ನಿಮಗೆ ಪದ್ಯ ಭಾಗಿದೆ, ಗದ್ಯ ಭಾಗಿದೆ ಆಯಿತಾ. ಹೀಗೆ 2 ಅಂಕದ ಪ್ರಶ್ನೆಗಳು, ಏನಿದು ಸಂದರ್ಭದೊಡನೆ ಸ್ಪಷ್ಟಿ ಕೀಜಿ ಅದು ಕೂಡ ಇದೆ. ನಂತರದಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ಬರುತ್ತೆ, ಅದು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಏನಂತೀರ ತಗೊಳ್ಳೋ ಕೀ ಆನ್ಸರನ್ನು ಕೊಡ್ತಾ ಹೋಗ್ತೇನೆ. ಸಂದರ್ಭ ಸ್ಪಷ್ಟಿ ಕೀಜಿಯ ಭಾವ ಸ್ಪಷ್ಟಿ ಕೀಜಿ ಅಂತ ಇದೆ. ಖಂಡ್ ಘಾ ಬಂತಲ್ವ, ಈಗ ಸ್ಟಾರ್ಟ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ ನೋಡಿ, ನಿಮ್ನಲಿಖಿತ ಪ್ರಶ್ನೋಕ್ಕೂ ಉತ್ತರ ಲಿಖಿ ಅಂತ ಇದೆ ಆಯಿತಾ. ಇದಾದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಗ್ರಾಮರ್ ಪಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 33ಇಂದ. ಕ್ವಶನ್ ನಂಬರ್ 33 ನೋಡೋದಾದರೆ ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೆ ಅಂತ ಹೇಳಿದರೆ ರೆಕ್ಟಿಫೈ ದಿ ಎರರ್ ಅಂತ ಕರೆಯುತ್ತೇವೆ. ರೆಕ್ಟಿಫೈ ದಿ ಎರರ್ ಅಂತ ಕರಿತೀವಿ. ಅದರಲ್ಲಿ ವಾಕ್ಯ ಶುದ್ಧ ಕೀಜಿಯೆ ಅಂದರೆ ಅರ್ಥ ಆಗುತ್ತಲ್ವಾ? ಎಸ್, ವಾಕ್ಯ ಶುದ್ಧ ಕೀಜಿ ಅಂದರೆ ರೆಕ್ಟಿಫೈ ದಿ ಎರರ್ ಅಂತ. ಹಾಗಿದ್ರೆ ಏನೋ ಒಂದು ತಪ್ಪಿರುತ್ತೆ ಸೆಂಟೆನ್ಸಲ್ಲಿ, ಗಿವನ್ ಸೆಂಟೆನ್ಸ್ ಇರುತ್ತೆ, ಅದನ್ನು ಸರಿ ಮಾಡಬೇಕು. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು. ಏನಿದು ಕೋಯಿ ನೆ ಮೇರಿ ಪುಸ್ತಕ್ ದೇಖಿ ಅಂತ ಇದೆ ಆಯಿತಾ. ಕೋಯಿ ಅಲ್ಲ, ಅದು ಕಿಸಿ ನೆ ಮೇರಿ ಪುಸ್ತಕ್ ದೇಖಿ ಅಂತ ಆಗಬೇಕು. ಅದು ಕಿಸಿ ಅಂತ ಆಗಬೇಕು, ಕಿಸಿ ಅಂತ. ಕ್ಲಿಯರ್ ಅಷ್ಟೇ, ಪೂರ್ತಿ ಸೆಂಟೆನ್ಸು ಎಕ್ಸಾಮಲ್ಲಿ ಬರೀಬೇಕು ತಾವುಗಳು. ಸೆಕೆಂಡ್ ಕ್ವಶನ್, ಮೇರೆ ಕೋ ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಅಂತ ಇದೆ. ಅದು ಮೇರೆ ಕೋ ಅಲ್ಲ, ಅದು ಮುझे अपना काम बहुत पसंद है ಅಂತ, ಮುझे ಅಂತ ಆಗಬೇಕು. ಕ್ಲಿಯರ್, ಮುझे अपना काम बहुत पसंद है ಅಂತ. ಕ್ವಶನ್ ನಂಬರ್ 3, ಹವಾ ತೇಜ್ ಚಲ್ ರಹಾ ಹೈ ಅಂತ ಇದೆ. ಅದು ಹವಾ ತೇಜ್ ಚಲ್ ರಹಿ ಹೈ ಅಂತ ಆಗಬೇಕು. ರಹಾ ತಪ್ಪು, ಅದನ್ನು ಹಿ ಅಂತ ಮಾಡಬೇಕು, ಆವಾಗ ಸರಿಯಾಗತ್ತೆ, ಹಿ ಆಗಬೇಕು. ಕ್ವಶನ್ ನಂಬರ್ ಬಿ ನೋಡೋಣ. ಅದರಲ್ಲಿ ಕ್ವಶನ್ ನಂಬರ್ 34, ಸುಜನ್ ಏನಿದು ಸೂಚನಾ ಕೆ ಅನುಸಾರ ಬದಲಿಯೇ ಅಂತ ಇದೆ. ಒಂದು ಭೂತಕಾಲ ಮೇ ಬದಲಿಯೇ ಅಂತ. ಮಾತಾ ಕಪಡೆ ಧೋತಿ ಹೈ ಅಂತ ಇದೆ. ಇದನ್ನು ಭೂತಕಾಲ ಮಾಡಬೇಕು, ಪಾಸ್ಟ್ ಟೆನ್ಸಿಗೆ, ಬಹಳ ಈಸಿ. ಮಾತಾ ಕಪಡೆ ನೆ ಕಪಡೆ ಧೋಯೆ, ಮಾತಾ ನೆ ಕಪಡೆ ಧೋಯೆ ಅಂತ ಆಗಬೇಕು. ಧೋತಿ ಅಲ್ಲ, ಧೋಯೆ ಅಂತ, ಯಾಕಂದರೆ ಭೂತಕಾಲ. ಉಸ್ಕೆ ಪಾಠ ಪಡ, ಉಸ್ನೆ ಪಾಠ ಪಡ ಅಂತ ಇದೆ. ಭವಿಷ್ಯತ್ ಕಾಲ ಮೇ ಬದಲಿಯೇ ಅಂತ ಇದೆ. ಉಸ್ನೆ ಪಾಠ ಪಡ ಅಂತ. ಇದಕ್ಕೆ ಸರಿಯಾದ ಉತ್ತರ ವ ಪಾಠ ಪಡೇಗಾ, ವ ಪಾಠ ಪಡೇಗಾ. ಪಡೇಗಾ ಅಂದರೆ ಭವಿಷ್ಯತ್ ಕಾಲ, ಮೀನ್ಸ್ ಫ್ಯೂಚರ್ ಆಯಿತಾ. ಕ್ವಶನ್ ನಂಬರ್ 3, ರಾಜೇಶ್ ನೆ ಬಹುತ್ ಸಾರಿ ಕಹಾನಿಯಾ ಲಿಖಿ ಅಂತ ಇದೆ ಆಯಿತಾ. ರಾಜೇಶ್ ಬಹುತ್ ಸಾರಿ ಕಹಾನಿಯಾ ವರ್ತಮಾನ ಅಂತ ಹೇಳಿದರೆ ಲಿಖ್ತಾ ಹೈ ಅಂತ, ಲಿಖ್ತಾ ಹೈ ಅಂತ ಬರಿಬೇಕು. ಅದಕ್ಕೆ ವರ್ತಮಾನ ಕಾಲದಲ್ಲಿ ಲಿಖ್ತಾ ಹೈ ಅಂತ ಬರೆದ್ರೆ ಅದು ಸರಿಯಾದ ಉತ್ತರ ಆಗತ್ತೆ. ಕ್ಲಿಯರ್ ಮೈ ಡಿಯರ್. ನೆಕ್ಸ್ಟು ಯಾವುದಿದು, ಅನ್ಯ ಲಿಂಗ ರೂಪ ಲಿಖಿಯೇ ಅಂತ ಹೇಳಿದರೆ ಜೆಂಡರನ್ನು ಚೇಂಜ್ ಮಾಡಬೇಕು. ಬಾಲಕ್ ಅಂತ ಇದೆ, ಬಾಲಿಕಾ ಅಂತ ಮಾಡಿದರೆ ಮುಗೀತ್ರಿ. ಒಂದು ಲೈನ್ ಎಷ್ಟು ಹಾಕಬೇಕು, ಮೇಲ್ಗಡೆ ಹೀಗೆ ಸುತ್ತಬೇಕು, ಬಾಲಿಕಾ ಅಂತ. ನೆಕ್ಸ್ಟ್ ಚೂಹಾ ಅಂತ ಇದೆ. ಚೂಹಾಗೆ ಚೂಹಿಯಾ ಅಂತ ಬರೀಬೇಕು. ಈ ಲೈನನ್ನು ಹಿಂದ್ಗಡೆ ಹಾಕ್ಕೊಂಡು ಅಲ್ಲಿ ಹಿ ಮಾಡಬೇಕು, ಮುಂದೆ ಯಾ ಬರಿಬೇಕು. ನೆಕ್ಸ್ಟ್ ಸ್ವಾಮಿ ಅಂತ ಇದೆ, ಸ್ವಾಮಿನಿ ಅಂತ ಬರಿಬೇಕು, ಇಷ್ಟೇ. ನೆಕ್ಸ್ಟು ಅನೇಕ ಶಬ್ದ ಕೆ ಲಿಯೆ ಏಕ್ ಶಬ್ದ ಲಿಖಿಯೇ ಅಂತ ಆಯಿತಾ. ಜೋ ಪರಿಚಿತ್ ನಾ ಹೋ, ಯಾರು ನಮಗೆ ಪರಿಚಯ ಅಲ್ವೋ ಅವ್ರನ್ನ ನಾವು ಇಂಗ್ಲೀಷಲ್ಲಿ ಸ್ಟ್ರೇಂಜರ್ ಅಂತ ಕರಿತೀವಿ. ಇಲ್ಲಿ ಹಿಂದಿನಲ್ಲಿ ಅಪರಿಚಿತ್ ಅಂತ ಬರೆಯಬೇಕಾಗತ್ತೆ. ಕ್ವಶನ್ ನಂಬರ್ 2, ಭಗವಾನ್ ಕೋ ನ ಮಾನ್ನೆ ವಾಲಾ, ದೇವರಲ್ಲಿ ನಂಬಿಕೆ ಇಲ್ಲದವನಿಗೆ ನಾವು ನಾಸ್ತಿಕ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಹಿಂದಿನಲ್ಲೂ ಕೂಡ ನಾಸ್ತಿಕ್ ಅಂತ ಬರೆಯಬೇಕು. ನೀಚೆ ಏನಿದು, ನೀಚೆ ಲಿಖಾ ಹುವಾ, ಹೌದಲ್ವಾ? ನೋಡಿ ನಿಮ್ಮ ಕ್ವಶನ್ ಪೇಪರೆಲ್ಲ ಇದೆ, ಇದಕ್ಕೆ ಆನ್ಸರು ನಿನ್ನ ಲಿಖಿತ್ ಅಂತ ಇಲ್ಲಿ ಕಾಣ್ತಾ ಇದೆಯಾ. ನೆಕ್ಸ್ಟ್ ಕ್ವಶನ್ ಇದೆ ಅಲ್ವಾ, 37ನೇ ಕ್ವಶನ್ ಮೇಲಿದೆ. ನಿನ್ನ ಲಿಖಿತ್ ಅಂದರೆ ಕೆಳಗೆ ಕೊಟ್ಟಿರುವ ಅಂತ.
ಕ್ಲಿಯರ್ ಅಲ್ಲ ಫ್ಯೂ, ಅದೇ ಆನ್ಸರ್. ಅದಕ್ಕೆ ನಿನ್ನ ಲಿಖಿತ್ ಅಂತ ಬರೀಬೇಕು, ಕಾಪಿ ಮಾಡಿ ಬರೆಯುವಂಥದ್ದು. ಬನ್ನಿ ಈಗ ಕ್ವಶನ್ ನಂಬರ್ 37 ನೋಡೋಣ. ನಿನ್ನ ಲಿಖಿತ್ ಶಬ್ದಕ್ಕೆ ಏನಿದು ಸಾತ್ ಉಪಸ್ವರ್ಗ ಜೋಡ್ಕರ್ ಲಿಖಿಯೇ ಅಂತ ಇದೆ. ರಾಜ್ಯ ಅಂತ ಇದೆ. ರಾಜ್ಯಗೆ ಏನಿದು ಉಪಸ್ವರ್ಗ ಅಲ್ವಾ, ಸ್ವರಾಜ್ಯ ಅಂತ ಬರಿಬೋದು, ಅಥವಾ ಆದಿರಾಜ್ಯ ಅಂತ ಬರಿಬೋದು, ಅಥವಾ ಪರಾಜ್ಯ ಅಂತ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಧರ್ಮ ಅಂತ ಇದೆ. ಅಧರ್ಮ ಅಂತ ಬರೀರಿ, ಅಥವಾ ಸ್ವಧರ್ಮ ಅಥವಾ ವಿಧರ್ಮ ಅಂತಲೂ ಬರೆಯಬಹುದು. ನೆಕ್ಸ್ಟು ಕ್ವಶನ್ ನಂಬರ್ 38 ನಿನ್ನ ಲಿಖಿತ ಶಬ್ದೋं में से ಪ್ರತ್ಯೇಕ ಅಲಗ್ ಕೀಜಿಯೇ ಅಂತ ಇದೆ. ಏನ್ರಿ ಇದು ಏನದು ಪಗ್ಲಾಪನ್ ಆಯಿತಾ, ಪಗಲಾಪನ್, ಹೌದು ಪಗ್ಲಾಪನ್ ಅಂತ ಇದೆ. ಪಗಲ ಪ್ಲಸ್ ಪನ್ ಅಂತ ಬರೀಬೇಕು ಅಷ್ಟೇ. ಇದನ್ನೇ ಪಗಲ ಅಂತ ಅಲ್ಲಿವರೆಗೂ ಬರೆದು ಡಿವೈಡ್ ಮಾಡಿ ಪ್ಲಸ್ ಅಂತ ಹಾಕಿ ನ ಅಂತ ಬರೆದ್ರೆ ಮುಗೀತು ಅಷ್ಟೇ. ನೆಕ್ಸ್ಟ್ ಜಾನ್ಕಾರಿ ಅಂತ ಇದೆ. ನೀವು ಜಾನ್ಕಾರಿ ರೀ ಅಂದಿದ್ದಲ್ವ ಮೇಲ್ಗಡೆ ಲೈನು ಅದನ್ನು ಅಳಿಸ್ಬಿಡಿ, ಲಾಸ್ಟ್ ಲೈನ್ ಅಳಿಸ್ಬಿಟ್ಟು ಜಾನ್ಕಾರ್ ಪ್ಲಸ್ ಇ ಅಂತ ಬರೆದ್ರೆ ಮುಗೀತು. ಕ್ಲಿಯರ್? ಇದು ಬಿಡಿಸಿ ಬರೆಯಿರಿ ಅಂತ ಅದು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಒಂದು ಪ್ಯಾಸೇಜ್ ಇದೆ ನಿಮಗೆಲ್ಲರಿಗೂ ಕೂಡ, ಅದಕ್ಕೆ 3 ಮಾರ್ಕ್ಸ್ ಇದೆ. ಅದನ್ನು 4 ಅದನ್ನು ನೋಡಿ ಬರಿಬೋದು ಆಯಿತಾ. ನಿನ್ನ ಲಿಖಿತ್ ಕೀಜಿಯೇ ಅಂತ, ನಿಬಂಧ ಲಿಖಿಯೇ ಅಂತ ಇದೆ. ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಕೊಟ್ಟಿದ್ದಾರೆ. ಅದು ಬರಲ್ಲ ಅಂದವರು ಸ್ವಚ್ಛ ಭಾರತ್ ಅಭಿಯಾನ್ ಬರಲ್ಲ ಸರ್ ನಮಗೆ ಎಸ್ಸೆ ರೈಟಿಂಗ್ ಬರೀಲಿಕ್ಕೆ ಅಂದರು ಒಂದು ಪತ್ರವನ್ನು ಬರಿಬೋದು. ಏನಂತ, ಆಪ್ಕ ನಾಮ್ ನಿರ್ಮಲ್ ಹೈ, ಆಪ್ ರಾಮನಗರ್ ಮೇ ರಹತಿ ಹೈ. ನೀವು ಹುಡುಗಿ ಆಗಬೇಕೀಗ ಆಯಿತಾ. ಆಪ್ಕಿ ಗಲಿ ಮೇ ಕಚ್ರೆ ಕಿ ಸಮಸ್ಯೆ ಹೈ ಅಂದರೆ ನಿಮ್ಮ ಪೂರ್ತಿ ಗಾರ್ಬೇಜ್ ತುಂಬ ಹೋಗ್ಬಿಟ್ಟಿದೆ ಅಂತ, ಅಂದರೆ ಕಸ ತುಂಬಿ ಹೋಗ್ಬಿಟ್ಟಿದೆ ಅಂತ ಆಯಿತಾ. ಜಿಸ್ಕೆ ವಜಹ ಸೆ ಗಂದಗಿ ಫೈಲಿ ರಹಿ ಹೈ. ಇಸ್ ಸಮಸ್ಯೆ ಕಿ ಏನಿದು ಶಿಕಾಯತ್ ಕರ್ತೆ ಹುವೆ ನಗರ ಪಾಲಿಕಾಕು ಅಂದರೆ ಮುನ್ಸಿಪಾಲ್ಟಿಗೆ ಒಂದು ಪತ್ರವನ್ನು ತಾವುಗಳು ಬರೀಬೇಕು. ಫಾರ್ಮಲ್ ಲೆಟ್ರ್ ಆಗಿರುತ್ತೆ ಇದು ಆಯಿತಾ, ಅಧಿಕಾರಿಗೆ ಒಂದು ಪತ್ರ. ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ 3 ಮಾರ್ಕ್ಸಿಗೆ ಆಯಿತಾ. ಹಿಂದಿ ಮೇ ಅನುವಾದ್ ಕೀಜಿಯೇ ಅಂತ. ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ ಅಂತ ಇದೆ. ಇಂಡಿಯಾ ಈಸ್ ಎ ಅಗ್ರಿಕಲ್ಚರಲ್ ಕಂಟ್ರಿ ಅಂತ ಇದೆ. ಇದನ್ನು ಹಿಂದಿನಲ್ಲಿ ಹೇಗೆ ಬರಿಬೇಕು? ಇಂಡಿಯಾ ಅಂದರೆ ಭಾರತ, ಏಕ್ ಹೌದಲ್ವಾ, ಭಾರತ ನೋಡಿ. ಏಕ್ ಅಂತ ಎಲ್ಲಿಂದ ಬಂದು ಸರಿ, ಏಕ್ ಅಂತ ಎಲ್ಲಿದೆ ತೋರಿಸಿ, ಒಂದು ಅಂತ ಇದೆ ಇಂಗ್ಲೀಷಲ್ಲಿ. ಎ ಅಂತ ಇದಲ್ವ, ಎ ಅಂದ್ರೇ ಒಂದು ಅಂತ. ಹಾಗಿದ್ರೆ ಭಾರತ್ ಏಕ್ ಕೃಷಿ ಪ್ರಧಾನ್, ನೋಡಿ ಪ್ರಧಾನ್ ಇಲ್ಲೇ ಇದೆ ಕನ್ನಡದಲ್ಲಿ, ಪ್ರಧಾನ್ ದೇಶ್ ಹೈ ಅಂತ, ದೇಶವಾಗಿದೆ, ದೇಶ್ ಹೈ ಅಂತ ಇಷ್ಟೇ. ಐ ರಿಪೀಟ್, ಭಾರತ್ ಏಕ್ ಕೃಷಿ ಪ್ರಧಾನ್ ದೇಶ್ ಹೈ. ವಿ ಶುಡ್ ಲಿವ್ ಯುನೈಟೆಡ್ಲಿ ಅಂತ ಇದೆ, ನಾವು ಒಗ್ಗಟ್ಟಾಗಿ ಬಾಳಬೇಕು ಅಂತ. ಹಮೇ ಮಿಲ್ಕರ್ ರಹನಾ ಚಾಹಿಯೇ. ಐ ರಿಪೀಟ್, ಹಮೇ ಮಿಲ್ಕರ್ ರಹನಾ ಚಾಹಿಯೇ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಶಾಲೆಗಳು ಜ್ಞಾನದ ಅಡಿಪಾಯವಾಗಿವೆ ಅಂತ ಇದೆ. ಸ್ಕೂಲ್ ಆರ್ ದಿ ಫೌಂಡೇಶನ್ ಆಫ್ ಲರ್ನಿಂಗ್ ಅಂತ. ಇದನ್ನು ಹಿಂದಿನಲ್ಲಿ ಹೇಗೆ ಬರೀಬೇಕು? ವಿದ್ಯಾಲಯ ನೋಡಿ, ಸ್ಕೂಲ್ ಅಂತ ಹೇಳಿದರೆ ವಿದ್ಯಾಲಯ ಅಂತ ಕರಿತೀವಿ. ಜ್ಞಾನ್ಗೆ ಜ್ಞಾನ್ ಅಂತಲೇ ಹೇಳ್ತೀವಿ. ಜ್ಞಾನಕ ಆಧಾರ ಹೈ ಅಂತ ಬರೀಬೇಕು. ಅಡಿಪಾಯಕ್ಕೆ ನಾವು ಆಧಾರ ಅಂತ ಕರಿತೀವಿ ಆಯಿತಾ. ಐ ರಿಪೀಟ್, ವಿದ್ಯಾಲಯ ಜ್ಞಾನ ಕಾ ಆಧಾರ ಸ್ತಂಭ ಹೈ ಅಂತ ಬರಲ್ಲ ಅನಿಸುತ್ತೆ, ಆಧಾರ ಹೈ ಅಂತ ಬರೀರಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ದಯವಿಟ್ಟು ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿಗೆ ಬೇಕಾಗಿರುವಂಥ ಮಿಡ್ ಟರ್ಮ್ ಎಕ್ಸಾಮಿನ ಮೆಟೀರಿಯಲಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ.